ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕೇವಲ ಭರವಸೆಗಳಾಗಿ ಉಳಿಯದೆ ಜನರ ಬದುಕಿನಲ್ಲಿ ನೈಜ ಕ್ರಾಂತಿ ತರುತ್ತಿವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಪ್ರತಿಷ್ಠಿತ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಇತ್ತೀಚಿನ ಅಧ್ಯಯನ ವರದಿ ಹೊರಬಿದ್ದಿದೆ. ವರದಿಯ ಪ್ರಕಾರ ಗ್ಯಾರಂಟಿ ಯೋಜನೆಗಳ ಜಾರಿಯಿಂದಾಗಿ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಈ ವರ್ಷ ಗಣನೀಯವಾಗಿ ಇಳಿಕೆಯಾಗಿದೆ. ಇದು ಕೇವಲ ಅಂಕಿಅಂಶವಲ್ಲ, ಹತಾಶೆಯಲ್ಲಿದ್ದ ಅನ್ನದಾತನ ಬದುಕಿಗೆ ಸಿಕ್ಕ ಹೊಸ ಭರವಸೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಮಹಿಮೆಯೇ ಬೇರೆ. 80% ಮಹಿಳಾ ಫಲಾನುಭವಿಗಳು ಇಂದು ಆರ್ಥಿಕವಾಗಿ ಸ್ವತಂತ್ರರಾಗಿದ್ದಾರೆ. ಮನೆಯ 4 ಗೋಡೆಗಳ ನಡುವೆ ಇದ್ದ ಮಹಿಳೆಯರು ಇಂದು ಕುಟುಂಬದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಪಡೆದಿದ್ದಾರೆ. ಇದು ಹಣಕ್ಕಿಂತ ಹೆಚ್ಚಾಗಿ ಅವರ ಘನತೆಯನ್ನ ಎತ್ತಿ ಹಿಡಿದಿದೆ. ವಿಶೇಷವೆಂದರೆ 37% ಫಲಾನುಭವಿಗಳು ತಮಗೆ ಸಿಕ್ತಿರುವ ಗ್ಯಾರಂಟಿ ಹಣದಿಂದ ತಮ್ಮ ಹಳೆಯ ಸಾಲಗಳನ್ನು ಮರುಪಾವತಿಸ್ತಾ ಇದ್ದಾರೆ. ಟೀಕೆ ಮಾಡಿದವರಿಗೆ ಈ ವರದಿ ತಕ್ಕ ಉತ್ತರ ನೀಡಿದೆ. ಜನರು ಕೊಳ್ಳುವ ಶಕ್ತಿ ಹೆಚ್ಚಾಗಿದ್ದು ರಾಜ್ಯದ ಆರ್ಥಿಕತೆ ಚೇತರಿಸಿಕೊಳ್ತಾ ಇದೆ. ಈ ಯೋಜನೆಗಳು ಕೇವಲ ಕಾಗದದ ಮೇಲಿಲ್ಲ, ಜನರ ಮುಖದ ಮೇಲಿನ ನಗು ಮತ್ತು ಅವರ ನೆಮ್ಮದಿಯ ಜೀವನದಲ್ಲಿ ಕಾಣಿಸ್ತಾ ಇದೆ. ಇದು ಗ್ಯಾರಂಟಿ ಸರ್ಕಾರದ ಇಚ್ಛಾಶಕ್ತಿಗೆ ಸಿಕ್ಕ ಅತಿ ದೊಡ್ಡ ವಿಜಯ.